ದಿನ ಕೂಡ ಹೈಕೋರ್ಟ್ನಿಂದ ಯಾವಾಗ ಮಧ್ಯಾಹ್ನ ಜಾಮೀನು ಮಂಜೂರಾಯಿತು ದರ್ಶನ್ ಸೇರಿ 7 ಜನ ಆರೋಪಿಗಳಿಗೆ ಆಗಲೇ ಸಂಭ್ರಮದ ವಾತಾವರಣ. ದರ್ಶನ್ ಅವರ ಅಭಿಮಾನಿಗಳಂತೂ ನಿನ್ನೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮ ಪಟ್ಟಿದ್ದನ್ನ ಗಮನಿಸಿದ್ವಿ. ಒಂದ್ ಕಡೆ ಸಂಭ್ರಮದ ದೃಶ್ಯಗಳು ನೋಡೋದಕ್ಕೆ ಸಿಕ್ಕರೆ ಮತ್ತೊಂದು ಕಡೆ ಮಗನನ್ನ ಕಳೆದುಕೊಂಡಿದ್ದಾರಲ್ಲ ರೇಣುಕಾ ಸ್ವಾಮಿ ತಂದೆ ತಾಯಿ ಈಗಲೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಒಂದು ಮಾತನ್ನ ಹೇಳಿದ್ರು ರೇಣುಕಾ ಸ್ವಾಮಿ ಅವರ ತಂದೆ, ನಮಗ್ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ, ಖಂಡಿತ ನ್ಯಾಯ ಸಿಗುತ್ತೆ, ಕಾನೂನು ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅಭಿಮಾನಿಗಳ ಪಾಲಿಗೆ ಹಬ್ಬ ಆದ್ರೆ ಈ ಕಡೆ ರೇಣುಕಾ ಸ್ವಾಮಿಯ ಫ್ಯಾಮಿಲಿಯಲ್ಲಿ ಕಣ್ಣೀರು ನೋಡೋದಕ್ಕೆ ಸಿಕ್ತು. ಇವತ್ತು ಅಪ್ಪನನ್ನ ನೋಡೋದಕ್ಕೆ ಓಡೋಡಿ ಬಂದಿದ್ದಾರೆ ಆಸ್ಪತ್ರೆಗೆ ಮಗ ವಿನೀಶ್. ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಇದ್ದಾರೆ. ಅಪ್ಪನನ್ನ ನೋಡೋದಕ್ಕೆ ಮಗ ವಿನೀಶ್ ಬಂದಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮಗ ಕೂಡ ನೊಂದು ಹಲವು ಸ್ಟೇಟಸ್ಗಳನ್ನ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದನ್ನ ನಾವು ಗಮನಿಸಿದ್ವಿ. ಅಷ್ಟರ ಮಟ್ಟಿಗೆ ಅಪ್ಪನನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ನನ್ನ ಅಪ್ಪನೇ ನನ್ನ ಹೀರೋ ಅಂತ ಕೂಡ ಪದೇ ಪದೇ ವಿನೀಶ್ ಹೇಳಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ನೋಡಿ, ವಿನೀಶ್ ಅಲ್ಲಿ ಒಂದ್ ರೀತಿ ಸಂಭ್ರಮ, ಕಾರಣ ಅಪ್ಪ ರಿಲೀಸ್ ಆಗಿ ಬಂದ್ರು ಅಂತ. ಈಗಲೂ ಕೂಡ ಹೊರಗಡೆ ಇದ್ರು, ಆಸ್ಪತ್ರೆಯಲ್ಲೇ ಇದ್ರು, ಮಧ್ಯಂತರ ಜಾಮೀನು ಬೆಲೆ, ಬಟ್ ಯಾವ ಕ್ಷಣಕ್ಕೆ ಏನಾಗುತ್ತಾ ಅನ್ನುವಂಥ ಆತಂಕ ಪ್ರತಿನಿತ್ಯ ಅವ್ರನ್ನ ಕಾಡ್ತಾ ಇತ್ತು. ಬಟ್ ನಿನ್ನೆ ಯಾವಾಗ ರೆಗ್ಯುಲರ್ ಬೇಲ್ ಜಾಮೀನು ಮಂಜೂರಾಯಿತು ಅನ್ನುವಂತಹ ಆದೇಶ ಬಂತು, ಆಗಿನಿಂದಲೂ ಕೂಡ ನಿರಾಳರಾಗ್ಬಿಟ್ರು. ಹಾಗಾಗಿ ದರ್ಶನ್ ಅವರ ಫ್ಯಾಮಿಲಿಯಲ್ಲೂ ಕೂಡ ಸಂಭ್ರಮ. ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ಬಿಟ್ರು. ಈಗ ವಿನೀಶ್ ಬಂದಿರುವ ದೃಶ್ಯ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ. ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಕೇಶ್, ಒಂದ್ ಕಡೆ ಅಭಿಮಾನಿಗಳಿಗೆ ಸಂಭ್ರಮ, ದರ್ಶನ್ ನಿರಾಳರಾಗ್ಬಿಟ್ಟಿದ್ದಾರೆ ನಿನ್ನೆಯಿಂದ ಜಾಮೀನು ಸಿಕ್ಕ ಬಳಿಕ. ಮಗ ಅಂತೂ ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ರು ಅಪ್ಪನನ್ನ, ಅದನ್ನ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚ್ಕೊಂಡಿದ್ದನ್ನ ಗಮನಿಸಿದ್ವಿ. ಮಗನ ಆಗಮನ ಆಗಿದೆ, ಒಂದು ರೀತಿ ಸಂಭ್ರಮದ ವಾತಾವರಣನ. ಎಸ್, ಖಂಡಿತ ಶ್ರುತಿ, ನೀವ್ ಹೇಳಿದಾಗೆ ಈ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲೂ ದರ್ಶನ್ ಆ ಸಂದರ್ಭದಲ್ಲೂ ಕೂಡ ಮಗ ವಿನೀಶ್ ಹೋಗಿ ಭೇಟಿಯನ್ನ ಮಾಡಿದ್ದಾನೆ. ಅದಾದ ನಂತರ ಬಳ್ಳಾರಿ ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಮಗ ವಿನೀಶ್ ಭೇಟಿಯನ್ನ ಕೊಟ್ಟಿದ್ರು. ಅದಾದ ನಂತರ ಬಿಜಿಎಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಮಗ ಬರ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿಗಳಿಗೆ, ಹಾಗೆ ಅವರ ಆಪ್ತರಲ್ಲಿ ಒಂದು ಟೆನ್ಷನ್ ಅನ್ನ ಕಾಡ್ತಾ ಇರುವಂತದ್ದು. ದರ್ಶನ್ ಅವರ ರೆಗ್ಯುಲರ್ ಬೇಲ್ ಈಗ ಸಿಕ್ಕಿರುವಂತದ್ದು ಬಹಳ ಖುಷಿ ಸಂಗತಿ. ಆದ್ರೆ ಮಧ್ಯಂತರ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಇನ್ನೇನು ತನ್ನ 6 ವಾರಗಳು ಕೂಡ ಕಳೆದು ಹೋಗ್ತಾ ಇದೆ, ಮತ್ತೆ ಬಳ್ಳಾರಿ ಜೈಲಿಗೆ ವಾಪಸ್ ಆಗಬೇಕು. ಇಲ್ಲಿ ಕೊಡ್ತಾ ಇದ್ದಾರೆ ಫಿಸಿಯೋಥೆರಪಿ, ಶಸ್ತ್ರಚಿಕಿತ್ಸೆಗಂತ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಂದಿದ್ರು. ಆದ್ರೆ ಮಧ್ಯಂತರ ಜಾಮೀನ್ ಸಿಕ್ಲಿಲ್ಲ ಅಂತ. ಆದ್ರೆ ಈಗ ಟೆನ್ಷನ್ ಎಲ್ಲ ಹೋಗಿ ನಿರಾಳತೆ ಈಗ ಇರುವಂತದ್ದು ದರ್ಶನ್ಗೆ, ಹಾಗೆ ದರ್ಶನ್ ಫ್ಯಾಮಿಲಿಗೆ. ಸೊ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಒಂದ್ ಲೆಕ್ಕದಲ್ಲಿ ಈಗ ಶಸ್ತ್ರಚಿಕಿತ್ಸೆ ಲೇಟ್ ಆದ್ರೂ ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಈಗ ಫಿಸಿಯೋಥೆರಪಿಯನ್ನ ಕೊಡ್ಲಾಗ್ತದೆ. ನೀವು ಕೂಡ ಗಮನಿಸ್ತಾ ಇರಬಹುದು, ಇದು ಬಿಜಿಎಸ್ ಹಾಸ್ಪಿಟಲ್, ಇಲ್ಲಿ 4ನೇ ಫ್ಲೋರ್ ಅಲ್ಲಿ ದರ್ಶನ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅಲವಿಲ್ಲ. ಅವರ ಫ್ಯಾಮಿಲಿಯಲ್ಲಿ ಮುಂಚೆ 7 ಜನರಿಗೆ ಮಾತ್ರ ಅಲವನ್ನ ಮಾಡಲಾಗಿತ್ತು ಮಧ್ಯಂತರ ಬೇಲ್ ಇರುವಂತಹ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಫೋಟೋ ಇರ್ಬೋದು, ಮತ್ತೊಂದು ಮಗದೊಂದು ಲೀಕ್ ಆದ್ರೆ ಕಷ್ಟ ಅಂತ. ಯಾಕಂತ ಹೇಳಿದ್ರೆ ಒಂದ್ಸತಿ ಪರಪ್ಪನ ಅಗ್ರಹಾರದಲ್ಲಿ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆ ಕಾರಣದಿಂದ ಒಂದಿಷ್ಟು ಜಾಮೀನಿಗೆ ತೊಂದರೆ ಆಗಬಾರ್ದು ಎನ್ನುವಂತ ನಿಟ್ಟಲ್ಲಿ. ಆದ್ರೆ ಈಗ ಸಮಸ್ಯೆ ಇಲ್ಲ. ಈಗ ಅವರ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರು ಬೇಕಾದ್ರೂ ಬಂದು ಮೀಟ್ ಮಾಡಬಹುದು, ಅಥವಾ ದರ್ಶನ್ಗೆ ಸೆಷನ್ ಕೋರ್ಟ್ಗೆ ವ್ಯಾಪ್ತಿಗೆ ಒಳಪಡುವಂತ ಪ್ರದೇಶಗಳಿಗೆ ದರ್ಶನ್ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಈಗಾಗಲೇ ದರ್ಶನ್ ಅನ್ನ ನೋಡಲು ವಿನೇಶ್ ಕೂಡ ಆಗಮಿಸಿದ್ದಾರೆ. ಫಾರ್ಚುನರ್ ಕಾರಲ್ಲಿ ಬಂದಿರುವಂತದ್ದು. ಬಟ್ ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಹೋಗಬಹುದು, ಆದ್ರೆ ಫ್ರಂಟ್ ಸೈಡ್ ಅಲ್ಲಿ ಹೋಗ್ಲಿಲ್ಲ ಅವರು. ದರ್ಶನ್ ಅವರ ಮಗ ಬ್ಯಾಕ್ ಸೈಡ್ ಇಂದ ಹೋಗಿ ಹಾಗೆ ಲಿಫ್ಟ್ ಹತ್ಕೊಂಡು 4ನೇ ಫ್ಲೋರಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಕುತೂಹಲ ಮೂಡ್ತಾ ಇರುವಂತದ್ದು, ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತಾ ಅಥವಾ ಇನ್ನೂ ಡಿಲೇ ಆಗಬಹುದಾ? ಯಾಕಂತ ಹೇಳಿದ್ರೆ ಮಧ್ಯಂತರ ಜಾಮೀನು ಇರುವಂತಹ ಸಂದರ್ಭದಲ್ಲಿ ಅನಿವಾರ್ಯತೆ ದರ್ಶನ್ಗೆ 6 ವಾರ ಟೈಮ್ ಕೊಟ್ಟಿದ್ರು, 45 ದಿವಸ ಇನ್ ಕೇಸ್ ಏನಾದ್ರೂ ಆಪರೇಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಳ್ಳಾರಿ ಜೈಲಿ ವಾಪಸ್ ಹೋಗ್ಬೇಕಿತ್ತು. ಆದ್ರೆ ಈಗ ಹಾಗೆ ಆಗ್ತಾ ಇಲ್ಲ, ರೆಗ್ಯುಲರ್ ಬೇಲ್. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಗ್ರಾಸವಾಗ್ತಾ ಇರುವಂತದ್ದು, SPP ಅವರು ಇನ್ ಕೇಸ್ ಏನಾದ್ರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದಾ ಅಂತ. ಇದೇ ಆರೋಗ್ಯವನ್ನ ಇಟ್ಕೊಂಡು ಶಸ್ತ್ರಚಿಕಿತ್ಸೆ ಮಾಡಿಲ್ಲ, ಲೇಟ್ ಆಗಿದೆ, ಈ ಕಾರಣದಿಂದ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ. ಬಟ್ ಈಗ ಅದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಇನ್ನೊಂದು ಅವಕಾಶ ಅಂತ ಹೇಳಿದ್ರೆ SPP ಅವರು ಸುಪ್ರೀಂ ಕೋರ್ಟ್ ಹೋಗಬಹುದು. ವಿಚಾರಣೆ ಇನ್ನೂ ಕೂಡ ಸಾಕ್ಷಿಗಳದ್ದು ನಡೆಸಿಲ್ಲ, ಸಾಕ್ಷಿಗಳ ವಿಚಾರಣೆ ಆಗದೆ ರೆಗ್ಯುಲರ್ ಬೇಲ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಮತ್ತೆ ಸಾಕ್ಷಿಗೆ ಏನಾದ್ರೂ ಬೆದರಿಕೆ ಹಾಕಬಹುದು, ಮತ್ತೊಂದು ಮಗದೊಂದು. ಈ ಮುಖಾಂತರ ಸುಪ್ರೀಂ ಕೋರ್ಟ್ ಹೋಗುವಂತ ನಿರೀಕ್ಷೆ ಕೂಡ SPP
ಅವರು ಇರುವಂತದ್ದು. ಆ ಆತಂಕ ಕೂಡ ಈಗ ದರ್ಶನ್ ಅವರಿಗೆ ಕಾಡ್ತಾ ಇದೆ. ಒಟ್ಟಾರೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಈಗ ವಿನೀಶ್ ಅವರು ಬಂದಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಆದ್ರೆ ನಿನ್ನೆ ಇದ್ದಷ್ಟು ಕ್ರೌಡ್ ಆಗ್ಲಿ ಮತ್ತೊಂದು ಮಗದೊಂದು ಏನೂ ಇಲ್ಲ. ನೀವು ಕೂಡ ರೋಡ್ ಅಲ್ಲಿ ನೋಡ್ತಾ ಇರಬಹುದು, ಇದು ಫ್ರಂಟ್ ಸೈಡ್ ಆವರಣ, ಯಾವುದೇ ರೀತಿ ಮತ್ತೊಂದು ಮಗದೊಂದಿಲ್ಲ. ನಿನ್ನೆ ಬೇಲ್ ಸಿಕ್ಕಂತ ಖುಷಿಯಲ್ಲಿ ಇದೇ ಮುಂಭಾಗದಲ್ಲಿ, ಹಾಸ್ಪಿಟಲ್ ಮುಂಭಾಗದಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ಪಟ್ಟಿದ್ರು, ಹರ್ಷೋದ್ಗಾರ ಮುಗಿಲ್ಮುಟ್ಟಿತ್ತು. ಆದ್ರೆ ಇವತ್ತು ಅಂತ ಯಾವುದೇ ಬೆಳವಣಿಗೆ ಇಲ್ಲ, ಪೊಲೀಸ್ನವರು ಇಲ್ಲ, ಸೆಕ್ಯೂರಿಟಿ ಇಲ್ಲ, ಬ್ಯಾರಿಕೇಡ್ ಇಲ್ಲ, ಏನೂ ಇಲ್ಲ. ಶ್ರುತಿ. ಓಕೆ ನಿಕೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ದಿನ ಕೂಡ ಹೈಕೋರ್ಟ್ನಿಂದ ಯಾವಾಗ ಮಧ್ಯಾಹ್ನ ಜಾಮೀನು ಮಂಜೂರಾಯಿತು ದರ್ಶನ್ ಸೇರಿ 7 ಜನ ಆರೋಪಿಗಳಿಗೆ ಆಗಲೇ ಸಂಭ್ರಮದ ವಾತಾವರಣ. ದರ್ಶನ್ ಅವರ ಅಭಿಮಾನಿಗಳಂತೂ ನಿನ್ನೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮ ಪಟ್ಟಿದ್ದನ್ನ ಗಮನಿಸಿದ್ವಿ. ಒಂದ್ ಕಡೆ ಸಂಭ್ರಮದ ದೃಶ್ಯಗಳು ನೋಡೋದಕ್ಕೆ ಸಿಕ್ಕರೆ ಮತ್ತೊಂದು ಕಡೆ ಮಗನನ್ನ ಕಳೆದುಕೊಂಡಿದ್ದಾರಲ್ಲ ರೇಣುಕಾ ಸ್ವಾಮಿ ತಂದೆ ತಾಯಿ ಈಗಲೂ ಕೂಡ ಕಣ್ಣೀರ್ ಹಾಕ್ತಿದ್ದಾರೆ. ಒಂದು ಮಾತನ್ನ ಹೇಳಿದ್ರು ರೇಣುಕಾ ಸ್ವಾಮಿ ಅವರ ತಂದೆ, ನಮಗ್ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ, ಖಂಡಿತ ನ್ಯಾಯ ಸಿಗುತ್ತೆ, ಕಾನೂನು ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅಭಿಮಾನಿಗಳ ಪಾಲಿಗೆ ಹಬ್ಬ ಆದ್ರೆ ಈ ಕಡೆ ರೇಣುಕಾ ಸ್ವಾಮಿಯ ಫ್ಯಾಮಿಲಿಯಲ್ಲಿ ಕಣ್ಣೀರ್ ನೋಡೋದಕ್ಕೆ ಸಿಕ್ತು. ಇವತ್ತು ಅಪ್ಪನನ್ನ ನೋಡೋದಕ್ಕೆ ಓಡೋಡಿ ಬಂದಿದ್ದಾರೆ ಆಸ್ಪತ್ರೆಗೆ ಮಗ ವಿನೀಶ್. BGS ಆಸ್ಪತ್ರೆಯಲ್ಲೇ ನಟ ದರ್ಶನ್ ಇದ್ದಾರೆ. ಅಪ್ಪನನ್ನ ನೋಡೋದಕ್ಕೆ ಮಗ ವಿನೀಶ್ ಬಂದಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮಗ ಕೂಡ ನೊಂದು ಹಲವು ಸ್ಟೇಟಸ್ಗಳನ್ನ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದನ್ನ ನಾವು ಗಮನಿಸಿದ್ವಿ. ಅಷ್ಟರ ಮಟ್ಟಿಗೆ ಅಪ್ಪನನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ನನ್ನ ಅಪ್ಪನೇ ನನ್ನ ಹೀರೋ ಅಂತ ಕೂಡ ಪದೇ ಪದೇ ವಿನೀಶ್ ಹೇಳಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ನೋಡಿ, ವಿನೀಶ್ ಅಲ್ಲಿ ಒಂದ್ ರೀತಿ ಸಂಭ್ರಮ, ಕಾರಣ ಅಪ್ಪ ರಿಲೀಸ್ ಆಗಿ ಬಂದ್ರು ಅಂತ. ಈಗಲೂ ಕೂಡ ಹೊರಗಡೆ ಇದ್ರು, ಆಸ್ಪತ್ರೆಯಲ್ಲೇ ಇದ್ರು, ಮಧ್ಯಂತರ ಜಾಮೀನು ಬೆಲೆ. ಬಟ್ ಯಾವ ಕ್ಷಣಕ್ಕೆ ಏನಾಗುತ್ತಾ ಅನ್ನುವಂಥ ಆತಂಕ ಪ್ರತಿನಿತ್ಯ ಅವ್ರನ್ನ ಕಾಡ್ತಾ ಇತ್ತು. ಬಟ್ ನಿನ್ನೆ ಯಾವಾಗ ರೆಗ್ಯುಲರ್ ಬೇಲ್ ಜಾಮೀನು ಮಂಜೂರಾಯಿತು ಅನ್ನುವಂತಹ ಆದೇಶ ಬಂತು, ಆಗಿನಿಂದಲೂ ಕೂಡ ನಿರಾಳರಾಗ್ಬಿಟ್ರು. ಹಾಗಾಗಿ ದರ್ಶನ್ ಅವರ ಫ್ಯಾಮಿಲಿಯಲ್ಲೂ ಕೂಡ ಸಂಭ್ರಮ. ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ಬಿಟ್ರು. ಈಗ ವಿನೀಶ್ ಬಂದಿರುವ ದೃಶ್ಯ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ. BGS ಆಸ್ಪತ್ರೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಕೇಶ್, ಒಂದ್ ಕಡೆ ಅಭಿಮಾನಿಗಳಿಗೆ ಸಂಭ್ರಮ, ದರ್ಶನ್ ನಿರಾಳರಾಗ್ಬಿಟ್ಟಿದ್ದಾರೆ ನಿನ್ನೆಯಿಂದ ಜಾಮೀನು ಸಿಕ್ಕ ಬಳಿಕ. ಮಗ ಅಂತೂ ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ರು ಅಪ್ಪನನ್ನ. ಅದನ್ನ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚ್ಕೊಂಡಿದ್ದನ್ನ ಗಮನಿಸಿದ್ವಿ. ಮಗನ ಆಗಮನ ಆಗಿದೆ, ಒಂದು ರೀತಿ ಸಂಭ್ರಮದ ವಾತಾವರಣನ